ಸೊ ತವ ನಾಮ್ ಕಿಮ್ ಅಂದರೆ ನಿಮ್ಮ ಹೆಸರೇನು ಅಂತನಾ? ಹೌದು, ಕರೆಕ್ಟ್. ನನ್ನ ಹೆಸರು ಸೊ ಆ್ಯಂಡ್ ಸೊ ಅಂತ ಹೇಳೋದಕ್ಕೆ ಮಮ ನಾಮ ಸಮಷ್ಟಿ. ಓಕೆ. ಸೊ ತವ ನಾಮ ಕಿಮ್, ಮಮ ನಾಮ ಸಮಷ್ಟಿ ಅಥವಾ ಭಾವನಾ, ಹಂಗೆ ಹೇಳೋದು. ಓಕೆ. ಸೊ ಬೇರೆ ಕಾನ್ವರ್ಸೇಷನ್ಸ್ ಏನಾದರೂ ಹಿಂಗೆ ಮಾಡ್ತಾ ಇರಬೇಕಾದ್ರೆ ಇವಾಗ ಕಲಿಕೆ ಹೆಂಗೆ? ಇವಾಗ ನೀವು ರೈಡಿಗೆ ಹೋಗಿರ್ತೀರಾ, ಎಲ್ಲೋ ಕೂತ್ಕೊಳ್ತೀರಿ, ಮಾತಾಡ್ತೀರಿ, ಕಲಿಕೆ ಹೇಗೆ? ಸೊ ಒಂದು ಅಲ್ಲಿ ನಾನು ಇವಾಗ ಹೇಳ್ದ ಹಾಗೆ ಪಿಟ್ ಸ್ಟಾಪ್ಸಲ್ಲಿ ಇಷ್ಟಿಷ್ಟು ಅಂತ ನಾವು ಹೇಳ್ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಕುಡ್ದೆ ಅನ್ನೋದು, ನಾನು ತಿಂದೆ, ನಾನು ಓದಿದೆ, ನಾನು ಓಡಿದೆ, ನಾನು ನಡೆದೆ, ಇದೆಲ್ಲ ಪಾಸ್ಟ್ ಟೆನ್ಸ್ ಅಲ್ವಾ? ಸೊ ಆ ಪಾಸ್ಟ್ ಟೆನ್ಸು ಒಂದು ಪಿಟ್ ಸ್ಟಾಪಲ್ಲಿ ನಮಗೆ ಬಂದ್ಬಿಡುತ್ತೆ. ಒಂದು ಪಿಟ್ ಸ್ಟಾಪಲ್ಲಿ ಪಾಸ್ಟ್ ಟೆನ್ಸ್ ಕಲ್ತಾಯ್ತು. ಓಕೆ 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 ಓಕೆ. ಸೊ ಅದೇ ಸೆಂಟೆನ್ಸ್ಗಳನ್ನು ನಾವೆಲ್ಲ ಒಂದು ರೌಂಡು ಎಲ್ಲರೂ ಹೇಳ್ತಾ 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 ಹೋಗ್ತಾರೆ. ಸೊ ನಾನು ಇಡ್ಲಿ ತಿಂದೆ, ನಾನು ವಡೆ ತಿಂದೆ, ಯಾರು ಏನೇನು ತಿಂದರು ಅದೆಲ್ಲ ಹೇಳ್ತಾರೆ. ಸೊ ಅಲ್ಲಿಗೆ ದ ಪಾಸ್ಟ್ ಟೆನ್ಸ್ ಇಸ್ ಡನ್. ಈಗ ನೆಕ್ಸ್ಟ್ ಪಿಟ್ ಸ್ಟಾಪಲ್ಲಿ ವಿ ವಿಲ್ ಟೇಕ್ ದ ಫ್ಯೂಚರ್ ಟೆನ್ಸ್. ಈಗ ರೈಡರ್ಸಿಗೆ ಮೋಸ್ಟ್ಲಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದರೆ, ನಾನು ನೆಕ್ಸ್ಟ್ ವೀಕೆಂಡು ನಾನು ಲಡಾಖಿಗೆ ಹೋಗ್ತೀನಿ, ನೆಕ್ಸ್ಟ್ ಇಯರ್ ನಾನು ಸ್ಪಿಟಿಗೆ ರೈಡ್ ಹೋಗ್ತಾ ಇದ್ದೀನಿ, ಈ ಥರದ್ದೆಲ್ಲ ಇದನ್ನು ತೊಗೊಂಡು ಭವಿಷ್ಯ ಕಾಲ ಅಲ್ಲಿ ಮುಗೀತು. ಓಕೆ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಅಹಂ ಗೃಹಂ ಗಚ್ಛಾಮಿ. ಗಚ್ಛಾಮಿ ಅಂದರೆ ಹೋಗ್ತಿದ್ದೀನಿ. ಅಹಂ ಗೃಹಂ ಗಚ್ಛಾಮಿ. ಓಕೆ ಓಕೆ. ಹಾಗೆ ಅಹಂ ಪುಸ್ತಕಂ ಪಠಾಮಿ ಅಂದ್ರೆ ಏನಾಯ್ತು? ಪುಸ್ತಕ ಓದ್ತೀನಿ. ಓದ್ತಾ ಇದ್ದೀನಿ ಅನ್ನೋದಕ್ಕೆ ಪಠನ್ ಅಸ್ಮಿ, ಪಠಂತಿ ಅಸ್ಮಿ. ಪಠಂತಿ ಅಂದ್ರೆ ಸ್ತ್ರೀನ? ಪುಲ್ಲಿಂಗ, ಸ್ತ್ರೀಲಿಂಗ ಆಯ್ತು. ಓಕೆ. ಅಹಂ ಪಠನ್ ಅಸ್ಮಿ ಪುಲ್ಲಿಂಗ, ಅಹಂ ಪಠಂತಿ ಅಸ್ಮಿ ಸ್ತ್ರೀಲಿಂಗ. ಅಹಂ ಗಚ್ಚನ್ ಅಸ್ಮಿ, ಗಚ್ಚಂತಿ ಅಸ್ಮಿ. ಖಾದನ್ ಅಸ್ಮಿ, ಖಾದಂತಿ ಅಸ್ಮಿ. ಓಕೆ. ಊಟ ಮಾಡ್ತೀನಿ ಅಂತನಾ? ಮಾಡ್ತಾ ಇದ್ದೀನಿ. ಪುಲ್ಲಿಂಗ, ಸ್ತ್ರೀಲಿಂಗ. ಓಕೆ 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 ಓಕೆ. ಸೊ ಎವ್ರಿ ಡೇ ಲೈಫಲ್ಲಿ ಐ ಥಿಂಕ್ ಒಂದು ದಿನಕ್ಕೆ ಒಂದು ಸಾಲ್ ಕಲ್ತ್ಕೊಂಡ್ರು ಸಾಕು ಅನ್ಸುತ್ತಲ್ಲ? ಖಂಡಿತ. ರಿವೈಸ್ ಹೆಂಗೆ ಮಾಡ್ತಾರೆ ಅಂದರೆ ಮೆಮೊರಿ ಹೆಂಗೆ, ಇದು ನೆನ್ಪು ಹೆಂಗೆ ಇಟ್ಕೋತಾರೆ? ಅದು ಮೋಸ್ಟ್ ಆಫ್ ದೆಮ್ ಆ್ಯಕ್ಷನ್ಸ್ ಜೊತೆಗೇನೆ ಇವಾಗ ರಿಯಲ್ ಟೈಮಲ್ಲಿ ಯೂಸ್ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ರೈಡಲ್ಲಿ ನಾನು ಅಹಂ ದೋಷಕಂ ಖಾದಿತವಾನ್, ನಾನು ಒಂದು ದೋಸೆ ತಿಂದೆ ಅನ್ನೋದನ್ನ. ದೋಷಕಂ ಹಾ, ಮೂಲ ದೋಷಕಂನಿಂದ ದೋಸೆ ಬಂದಿರೋದಾ? ಹಾ ಅಂತ ಹೇಳ್ಬೋದು. ಓಕೆ. ಏನು ಹೇಳಿದ್ರಿ? ಸೊ ದೋಷ ಅನ್ನೋ ಪದ ಯಾಕೆ ಅಂತ ಹೇಳಿದ್ರೆ, ಅಲ್ಲ ದೋಸೆ ತಿಂದೆ ಅನ್ನೋದಕ್ಕೆ ಏನು ಹೇಳಿದ್ರಿ? ಅಹಂ ದೋಷಕಂ ಖಾದಿತವಾನ್, ಖಾದಿತವತಿ. ಓಕೆ. ಸೊ ಪುಲ್ಲಿಂಗ, ಸ್ತ್ರೀಲಿಂಗ, ಸ್ತ್ರೀಲಿಂಗ. ಓಕೆ. ಹಾಗೆ. ಸೊ ಅಲ್ಲಿ ಆ್ಯಕ್ಚುಲಿ ನಾನು ಅದನ್ನು ದೋಸೆ ತಿಂದಿದ್ದೆ, ಅದನ್ನೇ ಸೆಂಟೆನ್ಸ್ ಮಾಡಿದೆ ನಾನು. ಸೊ ಆ ರಿಯಲ್ ಟೈಮಲ್ಲಿ ನಂಗೆ ಕನೆಕ್ಟ್ ಆಗುತ್ತೆ. ಸೊ ದೇ ವಿಲ್ ರಿಮೆಂಬರ್ ದೀಸ್ ಥಿಂಗ್ಸ್ ಆ್ಯಕ್ಚುಲಿ ವೆನ್ ಯು ಆರ್ ಲರ್ನಿಂಗ್ ಇನ್ ದ ರಿಯಲ್ ಟೈಮ್. ಅದೇ ಥರ ಕಬ್ಬನ್ ಪಾರ್ಕಲ್ಲೂ ಕೂಡ ನಾವು ಇವತ್ತಿನ ಪದಗಳನ್ನು ತಗೊಂಡು, ಇವತ್ತಿನ ಉದಾಹರಣೆಗೆ ಪಿಷ್ಟಜ ಅಂದರೆ ಪಿಜ್ಜಾ. ಇಂಟ್ರೆಸ್ಟಿಂಗ್. ಅಲ್ಲೂ ಕೂಡ ಈಗ ಈಗಿನ ಈ ಪದಗಳನ್ನು ಯಾರು ಸೃಷ್ಟಿ ಮಾಡ್ತಾ ಇದ್ದಾರಲ್ಲ, ದ ಸ್ಕಾಲರ್ಸ್ ಯಾರು ಇದ್ದಾರೆ, ಆ ಒಂದು ಇಟಾಲಿಯನ್ ಪದ ಪಿಜ್ಜಾ ಅದಕ್ಕೆ ಹತ್ರವಾದದ್ದು ನಾನು ಸಂಸ್ಕೃತದಲ್ಲಿ ಹುಡುಕ್ತೀನಿ ಅನ್ನೋದಕ್ಕೆ ಎಷ್ಟು ಅಪಾರ್ಚುನಿಟಿ ಇದೆ ಈ ಲ್ಯಾಂಗ್ವೇಜಲ್ಲಿ. ಪಿಷ್ಟ ಅಂದರೆ ಹಿಟ್ಟು, ಜಾ ಅಂದರೆ ವಿಚ್ ಇಸ್ ಕ್ರಿಯೇಟೆಡ್ ಫ್ರಮ್ ಅಂತ, ಹಿಟ್ಟಿನಿಂದ ಮಾಡಿದ. ವೆರಿ ಕ್ಲೋಸ್ ಟು ದ ಇಟಾಲಿಯನ್ ವರ್ಡ್ ಆಲ್ಸೋ ಪಿಜ್ಜಾ, ಪಿಷ್ಟಜ. ಸೊ ಇವತ್ತಿನ ಏನೇನು ನಾನು ಮಾಡ್ತಾ ಇದ್ದೀನಿ ಅದನ್ನೇ ತೊಗೊಂಡು ನಾವು ಸೆಂಟೆನ್ಸ್ ಮಾಡಿದಾಗ ಅದು ಇನ್ನೂ ಜಾಸ್ತಿ ನನಗೆ ನೆನಪಿರುತ್ತೆ. ಅಂದರೆ ಅದು ಬಳಕೆ ಆಗ್ತಾ ಇರಬೇಕು. ಹೌದು, ನಾವು ಮಾತಾಡ್ತಿರ್ಬೇಕು. ಹೌದು. ಓಕೆ.